ತನ್ನನ್ನೇ ದಿಟ್ಟಿಸ್ತಿದ್ದ ಅಚ್ಚರಿ ಕಣ್ಣಿನಲ್ಲಿದ್ದ ಅನುಮಾನ ಕಂಡು ತಡವರಿಸಿದಂತೆ ಆಯಿತು ಭುವನಗೆ. ಅವಳಿಂದ ನೋಟ ತಪ್ಪಿಸಿದವಳು ಥ್ಯಾಂಕ್ಸ್ ಅತ್ತಿಗೆ ಎಂದು ಗಡಿಬಿಡಿಯಲ್ಲಿ ರೂಮಿನಿಂದ ಹೊರಡಲು ಮುಂದಾದಾಗ, ಭುವನ ಎಲ್ಲಿಗೆ ಹೋಗ್ತಾ ಇದೆಯಾ? ಒಂದು ನಿಮಿಷ ನಿಂತ್ಕೊ, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಗಂಭೀರವಾಗಿ ನುಡಿದ ಅಚ್ಚು ಹೋಗಿ ರೂಮ್ ಡೋರ್ ಲಾಕ್ ಮಾಡಿ ಬಂದಿದ್ದನ್ನು ಕಂಡು ಗಂಟಲು ಒಣಗಿದಂತೆ ಆಯಿತು ಅವಳಿಗೆ. ಅಚ್ಚುಗೇನಾದರೂ ತನ್ನ ಮೇಲೆ ಅನುಮಾನ ಬಂದಿತೆ ಎಂದು. ಬಟ್ ಸದ್ಯಕ್ಕೆ ತಾನಿರುವ ಸಂಕಷ್ಟದಿಂದ ಹೊರಗಡೆ ಬರಲು ಅಚ್ಚುವಿಂದ ಮಾತ್ರ ಸಹಾಯ ಮಾಡಲು ಸಾಧ್ಯವಿರುವುದು ಎಂಬ ಸತ್ಯ ತಿಳಿದುದರಿಂದ ತುಸು ಧೈರ್ಯ ಮಾಡಿದ ಭುವನ, ಹ್ಞೂ ಅತ್ತಿ, ಹೇಳಿ ಅತ್ತಿಗೆ ಎಂದಳು. ಇನ್ನು ತಾನು ಗರ್ಭಿಣಿ ಎನ್ನುವ ಸತ್ಯವನ್ನು ತುಂಬ ದಿನ ಮುಚ್ಚಿಡಲು ಆಗದು ಎಂಬ ಸತ್ಯದ ಜೊತೆ ಇನ್ನು 4 ದಿನ ಮಾತ್ರವೇ ನನ್ನ ಮದುವೆಗೆ ಸಮಯ ಇರುವುದು ಎಂಬ ಕಹಿ ಸತ್ಯವನ್ನು ಅರಿತು, ಭುವನ ನೀನು ಪ್ರೆಗ್ನೆಂಟಾ ಎಂದು ಹುರಿನೋಟ ಬೀರಿ ಚೂಪು ದನಿಯಲ್ಲಿ ಕೇಳಿದ ಅಚ್ಚು. ಮುಂದೆ ತಲೆ ತಗ್ಗಿಸಿ ನಿಂತ ಭುವನ, ಹೆಸ್ಸತ್ತಿಗೆ ಎಂದೊಡನೆ ಅವಳ ಕೆನ್ನೆ ಅದುರಿ ಹೋಗುವಂತೆ ಬಾರಿಸಿದ್ದಳು ಅಚ್ಚು. ತಾವು ಅವಳ ಮೇಲಿಟ್ಟ ನಂಬಿಕೆಯನ್ನು ಹುಸಿ ಮಾಡಿಬಿಟ್ಟಳು ಎಂದು ತಾಳ್ಮೆ ಕಳೆದುಕೊಂಡಳು. ಬಟ್ ಭುವನ ಅಚ್ಚು ಕೈಯಿಂದ ಅಂಥ 10 ಏಟು ತಿನ್ನಲು ಬೇಕಾದರೂ ಸಿದ್ಧವಾಗಿದ್ದಳು. ತಪ್ಪು ತಿಳಿಯದೇ ಆದರೂ ತಿಳಿದೂ ಆದರೂ ಅದರಿಂದ ಆಗುವ ಅನಾಹುತಗಳ ಅರಿವಿದೆ ಅವಳಿಗೆ. ಚಿರುಚಿರು ಎನ್ನುತ್ತಿದ್ದ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ತಪ್ಪಿಸಿದ ಭಾವದಲ್ಲಿ ತಲೆ ತಿಗ್ಗಿಸಿ ನಿಂತ ಭುವನ ಕಂಡು ಇನ್ನಷ್ಟು ಕೆರಳಿದ ಅಚ್ಚು. ಭುವನ, ಇದೇನಾ ನೀನು ನಿನ್ನ ಫ್ಯಾಮಿಲಿಗೆ ಕೊಡುವ ಉಡುಗೊರೆ? ಅಲ್ಲ ಭುವನ, ಈ ವಿಷಯ ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ನಿನ್ನ ಯಾವ ರೀತಿ ನೋಡ್ತಾರೆ ಅಂತ ಗೊತ್ತಾ? ಅದು ಹೇಗೆ ಮನಸ್ಸು ಬಂತು ನೀನು ಹೀಗೆಲ್ಲ ಮಾಡುವುದಕ್ಕೆ? ನಾನು ನಿನ್ನ ಮತ್ತು ವರುಣ್ ನಡುವೆ ಹೊಂದಾಣಿಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೀವಾಗಲೇ ಅಪ್ಪ ಅಮ್ಮ ಆಗಿದ್ದೀರಾ. ಈ ವಿಷಯ ನಾಳೆ ಮದುವೆ ಮಂಟಪದಲ್ಲಿ 4 ಜನಕ್ಕೆ ಗೊತ್ತಾದರೆ ನಿನ್ನ ನಡತೆ ಜೊತೆ ನಮ್ಮ ಮನೆ ಮರ್ಯಾದೆ ಬಗ್ಗೆ ಹೇಗೆಲ್ಲ ಮಾತಾಡ್ತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅಸಹ್ಯ ಅನ್ನಿಸ್ತಿದೆ ಕಣೆ. ನಮ್ಮ ಭುವನ ಮದುವೆಗೆ ಮುಂಚೆ ಈ ರೀತಿ ಮೈಮರೆತು ಈಗ ತಾಯಿಯಾಗಿದ್ದಾಳೆ ಅಂತ ನೆನಪಿಸಿಕೊಂಡರೆ ಎಂದು ಕೆಂಪೇರಿದ ಕಣ್ಣುಗಳಲ್ಲಿ ಕೋಪಾವೇಶದಿಂದ ನುಡಿದ ಅಚ್ಚು ಸಿಟ್ಟು ಮತ್ತು ಅಸಮಾಧಾನದಿಂದ ಮಂಚದ ಕೊನೆಯಲ್ಲಿ ಕುಳಿತು ಬಿಟ್ಟಳು. ಭುವನ ಮತ್ತು ವರುಣ್ ಜೊತೆ ಚಿಕ್ಕಮಗಳೂರಿಗೆ ಹೋದಾಗ ಮದುವೆಗೆ ಮುಂಚೆ ಇಬ್ಬರು ತಮ್ಮ ಅಂಕೆಯನ್ನು ಮೀರಿದ್ದಾರೆಂದು ತಪ್ಪು ತಿಳಿದು ಅಚ್ಚು ಅಷ್ಟೆಲ್ಲ ಬೈದರು. ಭುವನ ಮಾತ್ರ ಅಚ್ಚು ಪಕ್ಕದಲ್ಲಿ ಹೋಗಿ ಕುಳಿತು, ಅತ್ತಿಗೆ ನನಗೆ ಈಗ ನಿಮ್ಮ ಸಹಾಯ ಬೇಕು ಎಂದಳು. ಕಣ್ಣಿನಿಂದ ಗಲ್ಲ ತೊಯ್ದು ಹೋಗುತ್ತಿದ್ದ ಹನಿಗಳನ್ನು ತೊಡೆದು ಇನ್ನು ತಾನು ಮೌನ ತಾಳಿದರೆ ಮುಂದಾಗುವ ಅನಾಹುತಕ್ಕೆ ತಾನೇ ಹೊಣೆ ಎಂದು ಅರಿವಾಗಿದ್ದರಿಂದ ಅಸಮಾಧಾನದಿಂದ ತನ್ನ ಪಕ್ಕದಲ್ಲಿ ಕುಳಿತ ಭುವನ ಕಡೆ ದುಟ್ಟಿಸಿದಳು ಅಚ್ಚು. ತಪ್ಪು ಮಾಡಿ ತಾನಿಷ್ಟೆಲ್ಲ ಮಾತನಾಡಿದರೆ ಅವಳ ಮುಖದಲ್ಲಿ ಸಣ್ಣ ಪಶ್ಚಾತ್ತಾಪದಲ್ಲಿಯೂ ಕಾಣದೆ ಹೋಯಿತಲ್ಲ ಎಂದು. ಅಚ್ಚು ತನ್ನನ್ನೇ ದಿಟ್ಟಿಸಿ ನೋಡುವಾಗ, ಅತ್ತಿಗೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತು. ಈಗ ಈ ತಪ್ಪನ್ನು ಸರಿ ಮಾಡುವುದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಎಂದಳು ಮತ್ತೊಮ್ಮೆ. ಈ ವಿಷಯದಲ್ಲಿ ನಾನು ನಿಮಗೆ ಯಾವ ರೀತಿಯ ಸಹಾಯ ಮಾಡ್ಬೋದು ಭುವನ? ನೀನು ವರುಣ್ ಜೊತೆ ಮೈ ಮರೆಯುವಾಗ ಮುಂದೆ ಇಂತಹ ಒಂದು ಪರಿಸ್ಥಿತಿ ಬಂದರೆ ಏನು ಮಾಡುವುದಂತ ಯೋಚನೆ ಮಾಡಲಿಲ್ವಾ ಎಂದು ಗುಡುಗಿದ ಅಚ್ಚು 1 ನಿಮಿಷ ಕಣ್ಣು ಮುಚ್ಚಿ ತನ್ನ ಸಿಟ್ಟನ್ನು ಹತ್ತಿಕ್ಕೊತ್ತ, ಮದುವೆ ಆಗುವವರೆಗೂ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ, ನೀನು ಅಷ್ಟೇ ಸ್ವಲ್ಪ ಹುಷಾರಾಗಿರು ಎಂದು ಬಿಗುದನಿಯಲ್ಲಿ ಎಚ್ಚರಿಸಿ ಅಲ್ಲಿಂದ ಎದ್ದು ಹೊರಟಾಗ, ಅತ್ತಿಗೆ ಪ್ಲೀಸ್ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಿ, ನನ್ನ ಹೊಟ್ಟೆಯಲ್ಲಿರುವ ಪಾಪುಗೆ ವರುಣ್ ತಂದೆ ಅಲ್ಲ ಎಂದದ್ದು ಕೇಳಿ ಕಾಲು ಕೆಳಗಿನ ಭೂಮಿ ಬಾಯಿ ತೆರೆದಂತೆ ಆಯಿತು ಅಚ್ಚುಗೆ. ಆಘಾತದಲ್ಲಿ ಭುವನ ಕಡೆ ನೋಡಿದಳು. ಏನು ಹೇಳ್ತಾ ಇದೆಯಾ ಭುವನ ಎಂದು ನಡುಗುವ ದನಿಯಲ್ಲಿ ಕೇಳಿದಾಗ, ಪರಿಸ್ಥಿತಿ ಕೈ ಮೀರುವ ಮುಂಚೆ ನಾನು ನಿಮಗೆ ಸತ್ಯ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅತ್ತಿಗೆ. ಪ್ಲೀಸ್ ನೀವಾದರೂ ಈಗ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಿ ಎಂದು ಕಣ್ಣು ತುಂಬಿಕೊಂಡು ಕೈ ಮುಗಿದು ಬಿಕ್ಕಳಿಸುತ್ತಾ ಮನವಿ ಮಾಡಿದಳು. ಇಷ್ಟು ಹೊತ್ತು ಭುವನ ಹೊಟ್ಟೆಯಲ್ಲಿರೋದು ವರುಣ್ ಮಗು ಎಂದು ಭಾವಿಸಿದ್ದ ಅಚ್ಚುಗೆ ಭುವನ ಹೇಳಿದ ಸತ್ಯ ಅರಗಿಸಿಕೊಳ್ಳಲು ನಿಮಿಷಗಳೇ ಹಿಡಿದವು. ಅಚ್ಚು ಆಘಾತದಲ್ಲಿ ನಿಂತಿದ್ದನ್ನು ಕಂಡು ಅವಳ ಬಳಿ ಬರುವ ಭುವನ, ಅತ್ತಿಗೆ ನಿನಗೆ ನಾನೊಬ್ಬಳು ಮದುವೆಗೆ ಮುಂಚೆ ಕಾಲು ಜಾರಿದ ನಾಚಿಕೆ ಇಲ್ಲದ ಎನ್ನು ಅನಿಸಿದ್ರೂ ಪರವಾಗಿಲ್ಲ. ಬಟ್ ಒಂದು ಅರ್ಧ ಗಂಟೆ ನಾನು ಹೇಳೋದನ್ನು ಕೇಳಿ, ಆಮೇಲೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ, ಅದು ನನ್ನ ಸಾವಾದರೂ ಓಕೆ ಎಂದಳು ಅವಳನ್ನು ಕನ್ವಿನ್ಸ್ ಮಾಡುವಂತೆ. ಅಸಮಾಧಾನದಿಂದ ಬಂದು ಮತ್ತೆ ಮಂಚದ ಕೊನೆಯಲ್ಲಿ ಕುಳಿತ ಅಚ್ಚು, ಭುವನ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಯಾ? ಈ ಮಗು ಅವರತೇನಾ ಎಂದಾಗ 2 ಕೈಯಿಂದ ಮುಖ ತೀಡಿ ಅಚ್ಚು ಪಕ್ಕದಲ್ಲಿ ಬಂದು ಕೂರುವ ಭುವನ, ಅತ್ತಿಗೆ ನಿಮಗೆ ಗೊತ್ತಿಲ್ಲದಿರುವ ಸತ್ಯಗಳು ಒಂದಿಷ್ಟಿವೆ, ನಾನು ಅದನ್ನೆಲ್ಲ ಇವತ್ತು ನಿಮಗೆ ಹೇಳಿಬಿಡ್ತೀನಿ ಎಂದಾಗ ಅಚ್ಚು ಹುಬ್ಬುಗಳು ಗೊಂದಲದಲ್ಲಿ ಬೆಸೆದುಕೊಂಡವು. ಸತ್ಯ, ಯಾವ ಸತ್ಯ ತನಗೆ ತಿಳಿದಿಲ್ಲ ಎಂದು ಅರ್ಥವಾಗದೆ, ಬಟ್ ಏನು ಮಾತನಾಡಲಿಲ್ಲ. ಅವಳು ಏನು ಹೇಳುವಳು ಎಂದು ತಿಳಿಯಲು ಅಚ್ಚು ಮೌನವಾಗಿ ತನ್ನ ಕಡೆ ದಿಟ್ಟಿಸುವಾಗ, ಅತ್ತಿಗೆ ನಾನು ಲವ್ ವಿಷಯದಲ್ಲಿ ರಾಂಗ್ ಪರ್ಸನನ್ನು ಆಯ್ಕೆ ಮಾಡಿದ್ದರಿಂದ
ತನ್ನ ಓದ ಅರ್ಧಕ್ಕೆ ನಿಲ್ಲಿಸಿ ವರುಣ್ ಜೊತೆ ಅವಸರದಲ್ಲಿ ಎಂಗೇಜ್ಮೆಂಟ್ ಮಾಡಿದರು ಎಂದು ಹೇಳಿದಳು. ಅಚ್ಚು ದಿಗ್ಭ್ರಮೆಯಲ್ಲಿ ಅವಳ ಕಡೆ ನೋಡಿದಳು. ತನ್ನ ಕಣ್ಣು ತಪ್ಪಿಸಿ ತನ್ನ ಮನೆಯಲ್ಲಿ ಇಷ್ಟೆಲ್ಲ ಆಗಿರುವುದು ತಿಳಿದು ಇದರ ಜೊತೆ ರಾಮ್ ಭುವನ ಪ್ರೀತಿ ವಿಷಯದ ಜೊತೆ ಅವಳಿಗೆ ವರುಣ್ ಜೊತೆ ಅವಸರದಲ್ಲಿ ಮದುವೆ ಮಾಡಲು ಕಾರಣ ಏನೆಂದು ತನಗೆ ಸುಳಿವೇ ಬಿಟ್ಟುಕೊಡಲಿಲ್ಲ ಎಂದು ಸಿಟ್ಟು ಬಂದರು. ತನ್ನ ತಾಯಿ ಹಾಗೂ ಭುವನ ಈ ವಿಷಯದಲ್ಲಿ ತಾಳ್ಮೆಯಿಂದ ಸಂಭಾಳಿಸಿದ ರೀತಿ ತಿಳಿದು ಒಂದು ಕಡೆ ಖುಷಿಯಾಗಿತ್ತು. ಅಚ್ಚು ತನ್ನ ಮಾತುಗಳನ್ನು ಗಂಭೀರವಾಗಿ ಆಲಿಸುತ್ತಿದ್ದಾಳೆ ಎಂದು ಗಮನಿಸಿದ ಭುವನ, ನಿಜ ಹೇಳಬೇಕಂದ್ರೆ ನನಗೆ ವರುಣ್ ಜೊತೆ ಚಿಕ್ಕಮಗಳೂರಿಗೆ ಹೋಗೋದಕ್ಕೆ ಇಷ್ಟವೇ ಇರಲಿಲ್ಲ ಅತ್ತಿಗೆ. ಬಟ್ ನಾನು ಮುಂದೆ ಮದುವೆ ಆಗ್ತಿರುವ ಹುಡುಗ, ಅವನ ಜೊತೆ ನನ್ನ ವರ್ತನೆ ಇದೇ ರೀತಿ ಇದ್ದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೋದೆ. ಬಟ್ ಚಿಕ್ಕಮಗಳೂರಿಗೆ ಹೋಗಿ 2 ದಿನ ಆದಮೇಲೆ ವರುಣ್ ಫ್ರೆಂಡ್ ಒಬ್ಬನ ಬರ್ತ್ಡೇ ಇತ್ತು. ಅವತ್ತು ನೈಟ್ ನಾನು ಕುಡಿಯುವ ಕಾಕ್ಟೇಲ್ಗೆ ನಶೆ ಬರುವ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದರು. ಅದು ಗೊತ್ತಿಲ್ಲದೆ ನಾನು 2-3 ಗ್ಲಾಸ್ ಜ್ಯೂಸ್ ಕುಡಿದು ಬಿಟ್ಟೆ. ಅದನ್ನು ಕುಡಿದ ಒಂದು 5 ನಿಮಿಷದಲ್ಲಿ ನಾನು ಆಕಾಶದಲ್ಲಿ ತೇಲುತ್ತಿರುವ ಫೀಲ್ ಆಗಿತ್ತು. ಮೈಯೆಲ್ಲ ಹಗುರ ಆಗಿತ್ತು. ಹೃದಯಕ್ಕೆ ಹೊಸ ಚೈತನ್ಯ ಬಂತು. ಅದನ್ನು ವರ್ಷ ಹತ್ತಿರ ಹೇಳಿದಾಗ, ನೀನು ರೂಮಿಗೆ ಹೋಗು, ನಾನು ಒಂದು 10 ನಿಮಿಷ ಬಿಟ್ಟು ಬರ್ತೀನಿ ಅಂತ ನನ್ನ ಪಾರ್ಟಿ ವೆನ್ಯೂಯಿಂದ ಕಲಿಸಿಕೊಟ್ಟಳು ಎಂದು ಅಚ್ಚು ಮುಖ ನೋಡಿದಳು. ಅಚ್ಚಿಗೆ ಭುವನ ಆ ಅಣ್ಣ ತಂಗಿ ಸಂಚಿಗೆ ಬಲಿಯಾಗಿರೋದು ಎಂದು ಅರ್ಥವಾದ ಮೇಲೆಯೂ ಸುಮ್ಮನಿದ್ದಳು. ಭುವನಳ ಈಗಿನ ಪರಿಸ್ಥಿತಿಗೆ ಕಾರಣ ಯಾರೆಂದು ತಿಳಿಯಬೇಕಿದ್ದರಿಂದ ಅದನ್ನು ಅರಿತವಳಾಗಿ, ನಾನು 3ನೇ ಫ್ಲೋರಿನಲ್ಲಿದ್ದ ನಮ್ಮ ರೂಮ್ಗೆ ಹೋಗೋ ಬದಲು 4ನೇ ಫ್ಲೋರ್ನಲ್ಲಿದ್ದ ಶರಣ್ ರೂಮಿಗೆ ಹೋಗಿದ್ದೆ ಎಂದಾಗ, ಯಾವ ಶರಣ್ ಎಂದು ಬೇರಿಸಿ ಗೊಂದಲದಲ್ಲಿ ಕೇಳಿದಳು ಅಚ್ಚು. ತೃಪ್ತಿಯ ಗಂಡ ಶರಣ್ ಎಂದು ತಿಳಿಯದೆ. ಅಕ್ಕನ ಬಾಯ್ ಫ್ರೆಂಡ್ ಶರಣ್ ಎಂದದು ಕೇಳಿ, ವಾಟ್ ಭುವನ, ಏನು ಹೇಳ್ತಾ ಇದೆಯಾ ಎಂದು ಧ್ವನಿ ಏರಿಸಿ ಕೇಳಿದಾಗ ಹೆದರಿದ ಭುವನ್, ಅತ್ತಿಗೆ ಪ್ಲೀಸ್ ನಿಧಾನವಾಗಿ ಮಾತಾಡಿ, ಈ ವಿಷಯ ಮನೆಯಲ್ಲಿ ಯಾರ ಕಿವಿಗಾದರೂ ಬಿದ್ದರೆ ಮುಂದೆ ಆಗುವ ಅನಾಹುತ ತುಂಬ ಘೋರವಾಗಿರುತ್ತದೆ ಎಂದು ಮನವಿ ಮಾಡಿದಳು. ಅಚ್ಚು ತನ್ನ ಸಿಟ್ಟು ಮತ್ತು ಅಸಮಾಧಾನವನ್ನು ಹತ್ತಿಕ್ಕೆ, ಹ್ಞೂ ಹೇಳು ಮುಂದೇನಾಯಿತು ಎಂದವಳಿಗೆ ಶರಣ್ ಯಾರೆಂಬ ಸಣ್ಣ ಸುಳಿವು ಇರಲಿಲ್ಲ. ತೃಪ್ತಿಯ ಬಾಯ್ ಫ್ರೆಂಡ್ ಶರಣ್ ಬಗ್ಗೆ ರಾಮ್ ಬಾಯಿಂದ ಕೇಳಿದ್ದರಿಂದ ಅವನ ಮೇಲೆ ವಿಪರೀತ ಸಿಟ್ಟಿತ್ತು. ಆದರೆ ತಾನು ಆರವ್ ಸ್ಕೂಲಿನ ಬಳಿ ವಾರಕ್ಕೊಮ್ಮೆ ಮೀಟ್ ಮಾಡುತ್ತಿದ್ದ ವ್ಯಕ್ತಿಯೇ ಶರಣ್ ಎಂದು ಅರಿಯದೆ ಹೋದಳು. ಬಹುಶಃ ವರುಣ್ನಿಂದ ಪಾರಾಗುವುದಕ್ಕೆ ಅಂತಲೇ ನಾನು ಶರಣ್ ರೂಮಿಗೆ ಹೋಗಿತ್ತು ಅನಿಸುತ್ತೆ. ಅವತ್ತು ನಾನು ವರ್ಷ ಕೊಟ್ಟ ಜ್ಯೂಸ್ ಕುಡಿದು ನಶೆಯಲ್ಲಿದ್ದೆ. ಅವರು ಡ್ರಿಂಕ್ಸ್ ಮಾಡಿ ನಶೆಯಲ್ಲಿದ್ದರು. ಮುಂದೆ ಅಲ್ಲಿ ನಡೆದಿದ್ದೆಲ್ಲ ನಮ್ಮ ಕೈ ಮೀರಿದ್ದೆ ಅತ್ತಿಗೆ. ಮತ್ತು ನಮಗೆ ಎಚ್ಚರಿಕೆ ಆದಾಗ ನಮ್ಮಿಂದಾದ ತಪ್ಪಿಗೆ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೀವಿ. ಈಗಲೂ ಆ ಪಶ್ಚಾತ್ತಾಪದಲ್ಲಿ ಬೇಯುತ್ತಾ ಇದ್ದೀವಿ. ಆದರೆ ಅತ್ತಿಗೆ, ನಾವಿಬ್ಬರು ಉದ್ದೇಶಪೂರ್ವಕವಾಗಿ ಒಂದಾಗಿದ್ದಲ್ಲ. ವರ್ಷ ಮತ್ತು ವರುಣ್ ಮಾಡಿದ ಸಂಚಿಕೆ ಬಲಿಯಾದದ್ದು. ಶರಣ್ ಅವತ್ತಿನಿಂದ ಇವತ್ತಿನವರೆಗೂ ಈ ವಿಷಯವನ್ನು ನಿನ್ನ ಫ್ಯಾಮಿಲಿಗೆ ಹೇಳಿಬಿಡೋಣ ಅಂತ ತುಂಬ ಸಲ ಹೇಳಿದ್ದಾರೆ. ಬಟ್ ನಾನು ಒಪ್ಪಲಿಲ್ಲ ಎಂದಾಗ, ಭುವನ ಎಂಥ ಕೆಲಸ ಮಾಡಿದ್ಯಾ ಕಣೆ ನೀನು. ಈ ವಿಷಯ ಆಗಲೇ ಗೊತ್ತಾಗಿದ್ದರೆ ನಿನ್ನ ಮದುವೆ ವಿಷಯದಲ್ಲಿ ನಾವು ಇಷ್ಟೊಂದು ಮುಂದುವರಿಯುತ್ತಿರಲಿಲ್ಲ, ಪರಿಸ್ಥಿತಿ ಇಷ್ಟೊಂದು ಸೂಕ್ಷ್ಮ ಆಗ್ತಿರಲಿಲ್ಲ ಎಂದು ಅಸಮಾಧಾನದಿಂದ ನುಡಿದಳು ಅಚ್ಚು. ಇಲ್ಲ ಅತ್ತಿಗೆ, ನಾನು ಶರಣ್ ಸತ್ಯ ಬಾಯಿ ಬಿಡದ ಹಾಗೆ ತಡೆದಿದ್ದಕ್ಕೆ 2 ರೀಸನ್ ಇದೆ. ಒಂದು, ನನ್ನ ಮನೆಯವರಿಗೆ ಶರಣ್ನ ಕೊಂದು ಹಾಕುವಷ್ಟು ಸಿಟ್ಟಿದೆ. 2ನೇದು, ವರುಣ್ ತನ್ನ ತಂಗಿ ಜೊತೆ ಸೇರಿಕೊಂಡು ಮಾಡಿದ ಮೋಸಕ್ಕೆ ನಾನು ಅವನನ್ನು ಮದುವೆ ಆದರೂ ಆ ವಿಷಯ ಯಾವತ್ತೂ ಅವನಿಗೆ ತಿಳಿಸಬಾರ್ದೇನೋ ನಿರ್ಧಾರ ಅತ್ತಿಗೆ. ಅತ್ತಿಗೆ ಗೊತ್ತಾ ನಿಮಗೆ, ವರುಣ್ ನನ್ನ ಹೆಸರಿನಲ್ಲಿರುವ ಕಂಪನಿ ಶೇರ್ಸ್ ಹಾಗೂ ನನ್ನ ಸೌಂದರ್ಯತೆ ಮೋಹಕ್ಕೆ ಬಿದ್ದು ನನ್ನ ಪಡೆಯಲೇಬೇಕು ಅಂತ ವರ್ಷ ಜೊತೆ ಸೇರಿಕೊಂಡು ಚಿಕ್ಕಮಗಳೂರಿಗೆ ಹೋಗುವಾಗ ಪ್ಲ್ಯಾನ್ ಮಾಡಿದ್ದಾನಂತೆ. ಇದನ್ನು ವರ್ಷ ಮಾತನಾಡುವುದು ಕೇಳಿಸಿಕೊಂಡಾಗ ಸತ್ತು ಬದುಕಿದ್ದೀನಿ. ಆದರೆ ಅಷ್ಟೊತ್ತಿಗೆ ನಾನು ಕನಸಿನಲ್ಲಿ ಊಹೆ ಮಾಡಿದ್ದೆಲ್ಲ ನಡೆದು ಹೋಗಿ ವಿಧಿ ಬೇರೆಯೇ ಸಂಚು ಮಾಡಿಬಿಡ್ತು. ನನ್ನ ಜೀವನದಲ್ಲಿ ಎಂದು ತನ್ನ ಹೊಡಲಿನಲ್ಲಿ ಶರಣ್ ಪ್ರತಿರೂಪ ಚಿಗುರು ಹೊಡೆದಿದೆ ಎಂದು ತಿಳಿದಾಗ ತಾನು ತನ್ನ ಬದುಕನ್ನು ಕೊನೆಗಾಣಿಸುವ ನಿರ್ಧಾರ ಮಾಡಿದ್ದು. ಅನಾಹುತ ನಡೆಯುವ ಮುನ್ನ ಶರಣ್ ಬಂದು ನನ್ನನ್ನು ತಡೆದದ್ದು ಎಲ್ಲವನ್ನು ಅಚ್ಚುಗೆ ಹೇಳಿಕೊಂಡು ಜೋರಾಗಿ ಬಿಕ್ಕಳಿಸಿಬಿಟ್ಟಳು ಭುವನ. ತಿಂಗಳುಗಟ್ಟಲೆ ತನ್ನ ಪುಟ್ಟ ಹೃದಯದಲ್ಲಿ ಮಡುಗಟ್ಟಿದ್ದ ನೋವು ಕರಗುವವರೆಗೂ ಅಚ್ಚುಗೆ ಭುವನ ಹೇಳಿದ ಅಷ್ಟು ಸತ್ಯವನ್ನು ಕೇಳಿ ಆಘಾತವಾದರೂ ಸಹ ಭುವನ ಉಸಿರು ಕಟ್ಟಿಕೊಂಡು ಕಣ್ಣೀರಾಗುತ್ತಿರುವುದನ್ನು ಸಹಿಸಲು ಆಗಲಿಲ್ಲ. ಭುವನ ಪ್ಲೀಸ್, ಈಗ ಅಳಬೇಡ, ನಿನ್ನ ಆರೋಗ್ಯ ಈಗಾಗಲೇ ತುಂಬ ಸೂಕ್ಷ್ಮವಾಗಿದೆ ಎಂದು ತಿಳಿ ಹೇಳಿ ಅವಳಿಗೆ ನೀರು ತಂದು ಕುಡಿಸಿ ಇನ್ನು ಸಣ್ಣದಾಗಿ ಬಿಕ್ಕಳಿಸುತ್ತಿದ್ದವಳ ಬೆನ್ನು ನೆವರಿಸಿದಳು ಸಂತೈಸುವಂತೆ. ನಿಮಿಷಗಳ ನಂತರ ತುಸು ಸಮಾಧಾನಕ್ಕೆ ಬಂದ ಭುವನ, ಅತಿಗೆ, ಈ ವಿಷಯದಲ್ಲಿ ನನಗೆ ಮತ್ತು ಶರಣ್ಗೆ ನೀವೇ ಹೆಲ್ಪ್ ಮಾಡಬೇಕು. ನನಗೆ ಸತ್ಯ ಹೇಳಿ ಅಣ್ಣನನ್ನು ಅಮ್ಮನನ್ನು ಎದುರಿಸುವ ಧೈರ್ಯವಿಲ್ಲ ಎಂದು ಮತ್ತೆ ಗಂಟಲು ಕಟ್ಟಿಕೊಂಡು ಹೇಳಿದ ಭುವನ
ಕಣ್ಣೊರೆಸಿದ ಅಚ್ಚುಗೆ ಭುವನ ಶರಣ್ ಜೊತೆ ತನ್ನ ಮುಂದಿನ ಜೀವನ ಸಾಗಿಸಲು ತಯಾರಾಗಿದ್ದಾಳೆ ಎಂದು ಅರಿವಾಗಿತ್ತು. ಭುವನ, ಅಂದರೆ ನೀನು ಶರಣ್ ಪ್ರೀತಿ ಮಾಡ್ತಿದ್ದೀರಾ ಎಂದು ಗಂಭೀರವಾಗಿ ಕೇಳಿದಳು, ಅವಳ ಕಣ್ಣನ್ನೇ ದಿಟ್ಟಿಸುತ್ತ. ಅತ್ತಿಗೆ, ನಾನು ಶರಣ್ನ ಪ್ರೀತಿ ಮಾಡ್ತಿದ್ದೇನೋ ಇಲ್ಲವೋ ಕ್ಲಾರಿಟಿ ಇಲ್ಲ, ಬಟ್ ಅವರು ನನ್ನ ಮತ್ತು ನಮ್ಮ ಪಾಪುನ ತುಂಬ ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಮಾತ್ರ ನಾನು ಖಚಿತವಾಗಿ ಹೇಳ್ತೀನಿ ಎಂದು ದೃಢವಾಗಿ ನುಡಿದ ಭುವನ. ಅತ್ತಿಗೆ, ಏಕಾದರೂ ಮಾಡಿ ನನ್ನ ಪರಿಸ್ಥಿತಿಯನ್ನು ಅಣ್ಣ ಮತ್ತು ಅಮ್ಮನಿಗೆ ಹೇಳಿ ವರುಣ್ ಜೊತೆ ನನ್ನ ಮದುವೆಯನ್ನು ತಡೆಯಿರಿ ಎಂದು ಕೈ ಮುಗಿದು ಆರ್ಧವಾದ ದನಿಯಲ್ಲಿ ಮನವಿ ಮಾಡಿದವಳನ್ನು ಕಂಡು ಹೃದಯ ಹಿಂಡಿದಂತಾಯಿತು ಅಚ್ಚುಗೆ. ಅವಳನ್ನು ಹಗುರವಾಗಿ ಹಬ್ಬಿದ ಅಚ್ಚು, ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ, ನೀನು ಹೀಗೆ ಹೇಳುತ್ತಾ ಸ್ಟ್ರೆಸ್ ಮಾಡಿಕೊಳ್ಬೇಡ, ನಿಂಗೆ ಮತ್ತು ಪಾಪುವಿಗೆ ಒಳ್ಳೆಯದಲ್ಲ ಎಂದು ಮೃದುವಾಗಿ ನುಡಿದು ಅವಳ ತಲೆಗೆ ಮುತ್ತಿಟ್ಟವಳ ಕೆಂಪೇರಿದ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿದ್ದವು. ವರುಣ್ ಭುವನ ಮೇಲೆ ತುಂಬ ಪ್ರೀತಿ ಇರುವಂತೆ ತಮ್ಮನ್ನು ಇಷ್ಟು ದಿವಸ ಯಾಮಾರಿಸಿದು ಅಲ್ಲದೆ ಅವಳ ಭಾವನೆಗಳ ಜೊತೆ ಈ ರೀತಿ ಚೆಲ್ಲಾಟ ಆಡಿರೋದು ತಿಳಿದು ಅವನನ್ನು ಕೊಂದು ಹಾಕುವಷ್ಟು ಸಿಟ್ಟು ಬರುತ್ತಿತ್ತು. ತಮ್ಮ ಕಣ್ಣಲತೆಯಲ್ಲಿ ಬೆಳೆದ ಹುಡುಗ ಎಂದು ತನ್ನವರು ಅವನನ್ನು ಮುಟ್ಟಾಳರಂತೆ ನಂಬಿದ್ದು ನೆನೆದು ಅಸಮಾಧಾನದಿಂದ ಕನಲಿ ಹೋದಳು. ಭುವನ ಜೊತೆ ಮಾತಾಡಿ ಬಂದಮೇಲೆ ಅಚ್ಚುಗೆ ತಲೆ ಕೆಲಸ ಮಾಡುವುದು ನಿಲ್ಲಿಸಿಬಿಟ್ಟಂತೆ ಆಯಿತು. ಇದರ ಜೊತೆ ವರ್ಷ ಮುಖ ನೋಡಿದರೆ ಅವಳ ಮೈಯೊಳಗಿನ ರಕ್ತವೆಲ್ಲ ಸಿಟ್ಟಿನಲ್ಲಿ ಬಿಸಿ ಏರುತ್ತಿತ್ತು. ಇವತ್ತೇ ತನ್ನವನಿಗೆ ವರ್ಷ ವರುಣ್ ಮಾಡಿರುವ ನಂಬಿಕೆ ದ್ರೋಹದ ಬಗ್ಗೆ ತಿಳಿಸಿ ಭುವನ ಮದುವೆ ತಡೆದು ಭುವನನ ಶರಣ್ಗೆ ಮದುವೆ ಮಾಡಿ ಕೊಡುವಂತೆ ಕನ್ವಿನ್ಸ್ ಮಾಡಬೇಕು ಎಂದು ರಾಮ್ ಯಾವಾಗ ಮನೆಗೆ ಬರುವನು ಎಂದು ಕಾಯುತ್ತಿದ್ದಳು. ಭುವನ ಟೆನ್ಷನ್ನಲ್ಲಿದ್ದ ಅಚ್ಚುಗೆ ಮಗನಿಗೆ ಹೋಮ್ವರ್ಕ್ ಮಾಡಿಸಲು ಸಹ ಸಾಧ್ಯವಾಗಲಿಲ್ಲ. ರಾತ್ರಿ ಊಟ ಮಾಡುವಾಗ ತನ್ನ ಅತ್ತಿಗೆಯ ಅನ್ಯಮನಸ್ಕತೆ ಗಮನಿಸಿದ ಅಂಕಿತ್, ಅತ್ತಿಗೆ, ಎವ್ರಿಥಿಂಗ್ ಈಸ್ ಆಲ್ ರೈಟ್ ಎಂದು ಅನುಮಾನದಲ್ಲೇ ಕೇಳಿದ್ದ. ಅವನಿಗೆ ತಲೆನೋವಿನ ನೆಪ ಕೊಟ್ಟು ಭುವನಾಗೆ ನೆಮ್ಮದಿಯಾಗಿ ಊಟ ಮಾಡಿ ಮೆಡಿಸಿನ್ ತಗೋ ಎಂದು ಎಚ್ಚರಿಸಿ ತನ್ನ ರೂಮಿಗೆ ಬಂದಳು. ರಾಮ್ ಮುಖ್ಯವಾದ ಮೀಟಿಂಗ್ ಒಂದಕ್ಕೆ ಹೋಗಿ ಬರುವಾಗ ಅವನ ಕಾರ್ ಟ್ರಬಲ್ ಕೊಟ್ಟು ಮನೆಗೆ ಬರುವುದು ತುಂಬ ತಡವಾಗಿ ಹೋಗಿತ್ತು. ಹಾಗಾಗಿ ರೂಮಿಗೆ ಬಂದವನ್ನೇ ಫ್ರೆಶ್ ಆಗಿ ಬಂದು ಹಾಸಿಗೆ ಮೇಲೆ ಅಡ್ಡಾದಾಗ, ರಾಮ್, ಊಟ ಮಾಡಿ ಮಲಗಿ ಎಂದಳು ಅವನ ಮುಖದಲ್ಲಿದ್ದ ಆಯಾಸ ಗಮನಿಸಿ. ಪ್ಲೀಸ್ ಮುತ್ತು, ನನಗೆ ತುಂಬ ಆಯಾಸ ಆಗ್ತಿದೆ, ಮಲಗಬೇಕು ನಾನು ಎಂದು ಕಣ್ಣು ಮುಚ್ಚಿದಾಗ, ಪ್ಲೀಸ್ 2 ನಿಮಿಷ ಮಲಗಬೇಡಿ, ನಾನು ಹಾಲು ತಗೊಂಡು ಬರ್ತೀನಿ ಎಂದು ಮನವಿ ಮಾಡಿ ಕಿಚನ್ಗೆ ಹೋಗಿ ಒಂದು ಲೋಟ ಹಾಲು ತಂದು ಕೊಟ್ಟಳು. ಬೆಳಿಗ್ಗೆಯಿಂದ ದನಿದು ಬಂದ ಜೀವವನ್ನು ಹಸಿದು ಮಲಗಲು ಬಿಡದೆ. ಥ್ಯಾಂಕ್ಸ್ ಮುದ್ದು ಎಂದು ಹಾಲು ಕುಡಿದ ರಾಮ್ ಹಾಸಿಗೆ ಮೇಲೆ ಹೊರಳಿ, ನೀವು ಮಲಗುವುದಿಲ್ವಾ ಎಂದು ಪ್ರಶ್ನೆ ಮಾಡಿದಾಗ ಅವನ ಜೊತೆ ಮಾತನಾಡಲು ಮಧ್ಯಾಹ್ನದಿಂದ ಕಾಯುತ್ತಿದ್ದ ಅಚ್ಚು, ಮಲಗುವುದೇ ಎಂದು ಅವನ ಪಕ್ಕದಲ್ಲಿ ಮೈ ಚೆಲ್ಲಿದಳು. ಸುಸ್ತಾಗಿ ಬಂದಿದ್ದವನ ಜೊತೆ ತಾನೀಗ ಭುವನ ವಿಷಯ ಮಾತನಾಡುವುದು ಸರಿ ಕಾಣದೆ ಎಂದಿನಂತೆ ಅವಳನ್ನು ಬಳಸಿ ಕಣ್ಣು ಮುಚ್ಚಿದ ರಾಮ್ ನಿಮಿಷಗಳಲ್ಲೇ ನಿದ್ರೆಗೆ ಜಾರಿದರೆ ಅಚ್ಚು ಮಾತ್ರ ಸೂರುದಿಟ್ಟಿಸುತ್ತಾ ಯಾವಾಗ ಬೆಳಕಾಗುವುದು ಎಂದು ಕಾಯುತ್ತಿದ್ದವಳಿಗೆ ಆ ರಾತ್ರಿ ನಿದ್ರೆ ಹತ್ತಿರವೇ ಸುಳಿಯದೇ ಹೋಯಿತು. ಮರುದಿನ ಬೆಳಿಗ್ಗೆ ಜಾಗಿಂಗ್ ಹೋಗಿದ್ದ ರಾಮ್ ಬರುವುದಕ್ಕೆ ಕಾಯುತ್ತಿದ್ದಳು. ಹೇಗಾದರೂ ಮಾಡಿ ಪರಿಸ್ಥಿತಿ ಸೂಕ್ಷ್ಮವಾಗುವ ಮೊದಲೇ ತನ್ನವನಿಗೆ ವಿಷಯ ತಿಳಿಸಿಬಿಡಲು. ಬಟ್ ರಾಮ್ ನಿನ್ನೆ ತಾನು ಅಟೆಂಡ್ ಮಾಡಿದ್ದ ಮೀಟಿಂಗ್ ಬಗ್ಗೆ ಅಂಕಿತ್ ಜೊತೆ ಮಾತನಾಡುತ್ತಾ ರೂಮ್ಗೆ ಬಂದಿದ್ದ. ಅದೇ ಸಮಯಕ್ಕೆ ಅಚ್ಚುನ ಆರತಿಯವರು ಕೂಗಿಕೊಂಡಿದ್ದರಿಂದ ಏನೆಂದು ಕೇಳಲು ಹೋದಳು. ಆರತಿಯವರ ಜೊತೆ ಮಾತನಾಡಿ ಬರೋ ಹೊತ್ತಿಗೆ ರಾಮ್ ಆಫೀಸ್ಗೆ ಹೊರಟು ಬಿಟ್ಟಿರುವುದನ್ನು ಕಂಡು ಅಸಹನೆಯಿಂದ ಮುಖ ಹಿಂಡಿದ ಅಚ್ಚು ತಿಂಡಿ ತಿಂದು ಬಂದು ಆಫೀಸ್ಗೆ ಹೋಗಿ ಬರಲು ತಯಾರಾಗತೊಡಗಿದಳು. ಭುವನಗುಟ್ಟು ಅವಳನ್ನು ನೆಮ್ಮದಿಯಾಗಿ ಉಸಿರಾಡಲು ಆಗದಂತೆ ಮಾಡಿದ್ದರಿಂದ ರೆಡಿಯಾಗಿ ಒಮ್ಮೆ ಟೈಮ್ ನೋಡಿದಳು. ಅದಾಗಲೇ 11:30 ಆಗಿಬಿಟ್ಟಿತ್ತು. ಆರವನ ಸ್ಕೂಲಿನಿಂದ ಕರೆದುಕೊಂಡು ಬರೋ ಹೊತ್ತಿಗೆ ತಾನು ರಾಮ್ ಜೊತೆ ಮಾತಾಡಿ ಬಂದುಬಿಡಬೇಕು ಎಂದ ಅವಸರದಲ್ಲಿ ಭುವನ ರೂಮಿಗೆ ಬಂದಾಗ ಅಲ್ಲಿನ ದೃಶ್ಯ ಕಂಡು ನಡುಗಿ ಹೋದಳು. ಭುವನ ಅಸಾಧ್ಯ ಹೊಟ್ಟೆ ನೋವಿಗೆ ಮುಖ ಕಿವುಚುತ್ತಾ ತುಟಿ ಬಿಗಿದು ಬಿಕ್ಕಳಿಸುತ್ತಾ ವಿಲವಿಲನೆ ಒದ್ದಾಡುತ್ತಿರುವ ದೃಶ್ಯ ಕಂಡು ಅವಳ ನರಳಾಟಕ್ಕೆ ಇಹಕ್ಕೆ ಬರುವ ಅಚ್ಚು ಗಾಬರಿಯಲ್ಲಿ ಅವಳ ಬಳಿ ಬಂದು, ಭುವನ ಏನಾಯಿತು ಎಂದು ನಡುಗುವ ಧ್ವನಿಯಲ್ಲಿ ಕೇಳಿ ನೆಲದ ಮೇಲೆ ಇದ್ದವಳನ್ನು ಮೇಲೆಬ್ಬಿಸುವ ಪ್ರಯತ್ನ ಮಾಡುವಾಗ, ಅತ್ತಿಗೆ, ನನ್ನಿಂದ ಆಗ್ತಿಲ್ಲ, ಪ್ಲೀಸ್ ನನಗೆ ಸಹಾಯ ಮಾಡಿ, ನನಗೆ ಶರಣ್ಗೆ ಈ ಪಾಪು ಬೇಕು, ಪ್ಲೀಸ್ ಅತ್ತಿಗೆ ಎಂದು ಮತ್ತೆ ನೆಲದ ಮೇಲೆ ಕುಸಿದು ಕುಳಿತು ತನ್ನ ಕಿಬ್ಬೊಟ್ಟೆಯನ್ನು ಹೊತ್ತುಕೊಳ್ಳುತ್ತಾ ಸಾವಿಗಿಂತಲೂ ಕ್ರೂರವಾಗಿದ್ದ ನೋವಿಗೆ ನರಳುತ್ತಾ ಮನವಿ ಮಾಡಿದಳು ಭುವನ್. 10 ನಿಮಿಷಕ್ಕೂ ಮುಂಚೆ ವರ್ಷ ಕೊಟ್ಟಿದ್ದ ಜ್ಯೂಸ್ ಕುಡಿದಿದ್ದವಳು. ಅವಳ ನರಳಾಟ ಕಣ್ಣೀರು ಕಂಡು ಅಚ್ಚುಗೆ ಕೈಕಾಲು ಆಡದಂತೆ ಆಯಿತು. ಅವಳ ಪರಿಸ್ಥಿತಿ ನೋಡುತ್ತಿದ್ದರೆ ತುಂಬ ಗಂಭೀರವಾಗಿದೆ ಎಂದು ಅನಿಸಿ
ಭುವನ, ಇಲ್ಲಿಂದ ಕಾರಿನ ಹತ್ತಿರ ಹೋಗೋವರೆಗಾದರೂ ನೀನು ಈ ನೋವನ್ನು ತಡೆದುಕೊಳ್ತೀಯ ಪ್ಲೀಸ್ ಎಂದು ಮನವಿ ಮಾಡಿದಳು. ದುಗುಡ ತುಂಬಿದ ದನಿಯಲ್ಲಿ ಎಲ್ಲರಿಗೂ ತಿಳಿಯುವಂತೆ ಅವಳನ್ನೀಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ಇಲ್ಲವಾದುದರಿಂದ ತನ್ನ ಕಂದನ ಉಳಿವಿಗಾಗಿ ಏನು ಬೇಕಾದರೂ ಮಾಡಲು ತಯಾರಿದ್ದಳು ಭುವನ. ಹ್ಞೂ ಅತ್ತಿಗೆ ಎಂದು ತಲೆದೂಗಿ ಅಚ್ಚು ಸಹಾಯ ಪಡೆದು ಎದ್ದು ನಿಂತವಳು. ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಸಾವಿಗಿಂತಲೂ ಕ್ರೂರವಾಗಿದ್ದ ನೋವನ್ನು ತುಟಿಯಿಂದ ಆಚೆ ಬರಲು ಬಿಡದೆ ಕಾರಿನ ಬಳಿ ಹೋಗುವಾಗ ಅವಳ ಮುಖವೆಲ್ಲ ಬೆವರಿನಿಂದ ತೊಯ್ದು ಕೆಂಪಾಗಿ ಬಿಟ್ಟಿತ್ತು. ಅವಳ ಸ್ಥಿತಿ ಕಂಡು ಅಚ್ಚುಗೂ ಜೀವ ಹೋದಷ್ಟು ನೋವು ಆಗುತ್ತಿತ್ತು. ಇನ್ನೂ ಕಣ್ಣೇ ಬಿಡದ ತನ್ನ ಕಂದನಿಗಾಗಿ ಅವಳು ನುಂಗುತ್ತಿರುವ ನೋವನ್ನು ಕಂಡು ಅವಳ ಮೇಲೆ ಅಭಿಮಾನ ಮೂಡಿತು. ಕಾಲು ಎಳೆಯುತ್ತಾ ಅಚ್ಚು ಜೊತೆ ಹಾಸ್ಪಿಟಲ್ಗೆ ಹೊರಟಿದ್ದ ಭುವನನ ತನ್ನ ರೂಮಿನಿಂದ ಗಮನಿಸ್ತಿದ್ದ ವರ್ಷ. ಭುವನ, ಇನ್ನು ಅದೇಗೆ ನಿನ್ನ ಹೊಟ್ಟೆಯಲ್ಲಿರುವ ಪಿಂಡ ಉಳಿಯುತ್ತೋ ಅಂತ ನಾನು ನೋಡ್ತೀನಿ. ನೀನು ವರುಣ್ ವಿಷಯದಲ್ಲಿ ಮುಟ್ಟಗಲ ಮುನಿ ಥರ ಬಿಹೇವ್ ಮಾಡ್ತಿದ್ದೆ. ಇದೇ ರೀತಿ ಆದರೆ ನಿನ್ನ ಹೆಸರಿನಲ್ಲಿರುವ ಕಂಪನಿ ಶೇರ್ಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅಣ್ಣ ನಿನ್ನ ಮದುವೆಗೆ ಮುಂಚೆ ತನ್ನವಳನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ನೀನು ನಮಗೆ ಗೊತ್ತಿಲ್ಲದೆ ನಿಮ್ಮ ಅಕ್ಕನ ಬಾಯ್ ಫ್ರೆಂಡ್ ಆ ಶರಣ್ ಜೊತೆ ಒಂದಾಗಿ ಈ ವಿಷಯ ನಮಗೆ ತಿಳಿಯದ ಥರ ಎಚ್ಚರ ವಹಿಸಿದ್ದು ಅಲ್ಲದೆ ಈಗ ಶರಣ್ ಮಗುವಿಗೆ ತಾಯಿಯಾಗಿದ್ಯಾ. ಅದನ್ನು ನಿಮ್ಮ ಅತ್ತಿಗೆಗೆ ಹೇಳಿದ್ದು ಅಲ್ಲದೆ ನಮ್ಮ ಬಗ್ಗೆ ಸಹ ಚಾಡಿ ಹೇಳಿ ಈ ಮದುವೆ ತಡೆಯುವುದಕ್ಕೆ ನಿಮ್ಮ ಅತ್ತಿಗೆ ಸಹಾಯ ಕೇಳ್ತೀಯಾ. ಈಗ ಏನು ಮಾಡ್ತೀಯಾ? ನಿನ್ನ ಹೊಟ್ಟೆಯಲ್ಲಿರುವ ಪಿಂಡ ಕರಗಿದ ಮೇಲೆ ರಾಮ್ ನೀನು ಜೀವ ಬಿಡ್ತೀನಿ ಅಂದರೂ ಶರಣ್ಗೂ ನಿನಗೂ ಮದುವೆ ಮಾಡೋದಿಲ್ಲ. ನೀನು ಹೇಗೆ ಗುಟ್ಟಾಗಿ ಶರಣ್ ಮಗುವಿಗೆ ತಾಯಿಯಾದೆಯೋ ಅಷ್ಟೇ ಗುಟ್ಟಾಗಿ ನಿನ್ನ ಹೊಟ್ಟೆಯಲ್ಲಿರುವ ಶರಣ್ ಪಿಂಡ ಸಹ ಕರಗಿ ಹೋಗುತ್ತೆ. ಇಲ್ಲಿಗೆ ಶರಣ್ ವಿಷಯದ ಜೊತೆ ನಾವು ನಿನಗೆ ಮಾಡಿದ ನಂಬಿಕೆ ದ್ರೋಹ ಸಹ ನಿನ್ನ ಫ್ಯಾಮಿಲಿಗೆ ಗೊತ್ತಾಗೋದಿಲ್ಲ. ಇನ್ನು ಮದುವೆಗೆ 4 ದಿನ ಟೈಮ್ ಇದೆ ಕಣೆ. ನಿನ್ನ ಹೊಟ್ಟೆ ಕ್ಲೀನ್ ಮಾಡಿಸಿಕೊಂಡು ಆದಷ್ಟು ಬೇಗ ರಿಕವರಿ ಆಗು ಎಂದು ತನ್ನೊಳಗೆ ನುಡಿದು ವಕ್ರವಾಗಿ ನಕ್ಕಳು ವರ್ಷ. ನಿನ್ನೆ ಮಧ್ಯಾಹ್ನ ಗಾರ್ಡನ್ನಲ್ಲಿ ಓಡಾಡುತ್ತಾ ತನ್ನ ಗೆಳತಿಯರ ಜೊತೆ ಫೋನ್ ಕಾಲ್ನಲ್ಲಿ ಹರಡುತ್ತಿದ್ದ ವರ್ಷಳಿಗೆ ಅಕಸ್ಮಾತ್ತಾಗಿ ಭುವನ ಮತ್ತು ಅಚ್ಚು ಮಾತನಾಡುತ್ತಿರುವುದು ಕೇಳಿಸಿದಾಗ ತನ್ನ ಗೆಳತಿಯರಿಗೆ ಮತ್ತೆ ಕಾಲ್ ಮಾಡುವುದಾಗಿ ಹೇಳಿ ಕಡಿತಗೊಳಿಸಿ ಭುವನ ರೂಮಿನ ವಿಂಡೋ ಬಳಿ ಬಂದು ಅಚ್ಚು ನಡುವೆ ನಡೆದ ಅಷ್ಟು ಚರ್ಚೆಯನ್ನು ಕೇಳಿಸಿಕೊಂಡು ಮುಷ್ಟಿ ಬಿಗಿದಿದ್ದಳು. ತಾವು ಭುವನಗೆ ಮೋಸ ಮಾಡಲು ನೋಡಿದರೆ ಭುವನ ತಮಗೆ ಮೋಸ ಮಾಡಲು ಹೊರಟಿದ್ದನ್ನು ತಿಳಿದು ಆಗಿನಿಂದ ಹೇಗಾದರೂ ಮಾಡಿ ಭುವನ ಹೊಡಲನ್ನು ಬರಿದಾಗಿಸಲು ಸಂಚು ಮಾಡುತ್ತಿದ್ದ ಹೆಣ್ಣು ಬೆಳಿಗ್ಗೆ ಕಡೆಗೂ ತನ್ನ ಗೆಳೆಯನೊಬ್ಬನ ಸಹಾಯ ಪಡೆದು ಭುವನಗೆ ಅಬೋಷನ್ ಆಗುವಂಥ ಮೆಡಿಸಿನ್ ತರಿಸಿಕೊಂಡಿದ್ದಳು. ಭುವನ ಬೆಳಿಗ್ಗೆ ತಿಂಡಿ ತಿಂದು ರೂಮಿನಲ್ಲಿ ರೆಸ್ಟ್ ಮಾಡುತ್ತಿದ್ದಾಗ ತನ್ನ ಬಳಿದ್ದ ಮೆಡಿಸಿನನ್ನು ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಿ ಭುವನ ಬೇಡ ಎಂದರೂ ಕೇಳದೆ ಒತ್ತಾಯಪೂರ್ವಕವಾಗಿ ಅವಳಿಗೆ ಜ್ಯೂಸ್ ಕುಡಿಸಿದ ವರ್ಷ ತಾನು ಅಂದುಕೊಂಡ ಕೆಲಸವನ್ನು ಸರಾಗವಾಗಿ ಮಾಡಿ ಮುಗಿಸಿದಳು. ಅಚ್ಚು ಕಾಲ್ ಮಾಡಿದ 10 ನಿಮಿಷಕ್ಕೆ ಹಾಸ್ಪಿಟಲ್ ಬಳಿ ಬಂದಿದ್ದ ಶರಣ್ ಅಚ್ಚು ಕಾರನ್ನು ಹಾಸ್ಪಿಟಲ್ನ ಎಂಟ್ರೆನ್ಸ್ನಲ್ಲಿ ನಿಲ್ಲಿಸಿದೊಡನೆ ಒಂದೇ ಉಸಿರಿಗೆ ಕಾರಿನ ಬಳಿ ಬಂದವನು ಕಾರಿನಲ್ಲಿ ಹೊಟ್ಟೆ ಹಿಡಿದು ಒದ್ದಾಡುತ್ತಿದ್ದ ಭುವನನ ಕಂಡು ಅರೆ ಜೀವ ಆದ. ಅರೆ ನಿಮಿಷವೂ ವ್ಯಯ ಮಾಡದೆ ಕಾರಿನ ಡೋರ್ ಓಪನ್ ಮಾಡಿ ಭುವನ ತನ್ನ ತೋಳಿಗೆ ಎತ್ತುಕೊಂಡವನು ಹಾಸ್ಪಿಟಲ್ ಸಿಬ್ಬಂದಿ ಸ್ಟ್ರೆಚ್ಚರ್ ತರುವುದನ್ನು ಕಾಯದೆ ಹಾಸ್ಪಿಟಲ್ನ ಒಳಗೆ ಓಡಿದ್ದ. ಅಚ್ಚುಗೆ ಆರವ್ ತಂದೆ ಮತ್ತು ತೃಪ್ತಿ ಬಾಯ್ ಫ್ರೆಂಡ್ ತಾನು ಇಷ್ಟು ಬಾಯ್ ತುಂಬ ಅಣ್ಣ ಎಂದು ಕರೆಯುತ್ತಿದ್ದ ಶರಣ್ ಎಂದು ತಿಳಿದು ದಿಗ್ಭ್ರಾಂತಳಾದಳು. ಶರಣ್, ಡಾಕ್ಟರ್ ಎಂದು ಜೋರಾಗಿ ಕೂಗುವಾಗ ಬೆಚ್ಚಿದ ದೇಹಕ್ಕೆ ಬರುವ ಅಚ್ಚು ತಾನು ಸಹ ಹಾಸ್ಪಿಟಲ್ನೊಳಗೆ ಬಂದಾಗ ಶರಣ್ ಭುವನನ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ, ಭುವನ ನಿಂಗೇನೂ ಆಗೋದಿಲ್ಲ, ಪ್ಲೀಸ್ ಟೆನ್ಷನ್ ಮಾಡಿಕೊಳ್ಬೇಡ ಎಂದವನ ಕಂಗಳು ಅವಳ ನರಳಾಟ ಕಂಡು ಅನಾಯಾಸವಾಗಿ ತುಂಬಿ ಬಂದಿದ್ದವು. ಶರಣ್, ನಮಗೆ ನಮ್ಮ ಪಾಪು ಜೊತೆ ಬದುಕುವ ಅದೃಷ್ಟವಿಲ್ಲ ಅನಿಸ್ತದೆ ಎಂದು ಕ್ಷೀಣಿಸುತ್ತಿದ್ದ ದನಿಯಲ್ಲಿ ಹೇಳಿದವಳ ಬಾಯಿ ಮೇಲೆ ಕೈ ಇರಿಸಿದ ಶರಣ್, ಹೇ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ತೃಪ್ತಿಯಿಂದ ಈಗಾಗಲೇ ಸಾಕಷ್ಟು ನೋವು ಹತಾಶೆ ಅನುಭವಿಸಿದ್ದೀನಿ. ಈಗ ನೀನು ಸಹ ಮತ್ತೆ ಅಂತಹದೇ ಪರಿಸ್ಥಿತಿಯಲ್ಲಿ ನರಳುವ ಹಾಗೆ ಮಾಡಬೇಡ. ನೀನು ಗಾಬರಿ ಆಗಬೇಡ. ನಿನಗೆ ಮತ್ತು ನಮ್ಮ ಪಾಪುಗೇನೂ ಆಗೋದಿಲ್ಲ ಎಂದು ಅವಳಲ್ಲಿ ಧೈರ್ಯ ತುಂಬುತ್ತಿದ್ದ ಶರಣ್ನ ಕಂಡು ಮಾತು ಮರೆತ ಅಚ್ಚುಗೆ ಗಂಟಲುಬ್ಬಿ ಬಂದಿತ್ತು. ಅವರಿಬ್ಬರ ಕನಸು ಕೈಜಾರುವ ಕ್ಲಿಷ್ಟಕರವಾದ ಪರಿಸ್ಥಿತಿ ಕಂಡು ಶರಣ್ ಕೈಯನ್ನು ಬಿಡಿಸಿದ ಸಿಸ್ಟರ್, ಸರ್ ನೀವು ಹೊರಗಡೆಯೇ ವೆಯ್ಟ್ ಮಾಡಿ ಎಂದು ಭುವನ ಮಲಗಿದ್ದ ಸ್ಟ್ರೆಚ್ಚರನ್ನು ಎಮರ್ಜೆನ್ಸಿ ವಾರ್ಡ್ಗೆ ತಳ್ಳಿಕೊಂಡು ಹೋದರು. ಎಮರ್ಜೆನ್ಸಿ ವಾರ್ಡಿನ ಡೋರ್ ಕ್ಲೋಸ್ ಆಗಿದ್ದನ್ನು ಕಂಡು ಅಲ್ಲೇ ಸರಿದು ಗೋಡೆಗೊರಗೆ ನಿಂತ ಶರಣನ ಕಂಡು ಅಚ್ಚುಗೆ ಅವನು ಅವಳನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುವನೆನ್ನುವ ಅಂದಾಜು ಸಿಕ್ಕಿತ್ತು. ಆದರೆ ಅವನನ್ನು ಮಾತನಾಡಿಸುವ ಮನಸ್ಸಿಲ್ಲದೆ ತಾನು ಒಂದು ಕಡೆ ನಿಂತು ಭುವನಗೆ ಮತ್ತು ಅವಳ ಮಗುವಿಗೆ ಏನು ತೊಂದರೆ ಆಗದಂತೆ ಕಾಪಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾ ಎಮರ್ಜೆನ್ಸಿ ವಾರ್ಡಿನ ಡೋರಿನ ಕಡೆ ದಿಟ್ಟಿಸತೊಡಗಿದಳು.
1 ಗಂಟೆಯ ನಂತರ ಭುವನಾಗೆ ಟ್ರೀಟ್ ಮಾಡಿ ಡಾಕ್ಟರ್ ಹೊರಬಂದಿದ್ದನ್ನು ಕಂಡು ಅಚ್ಚು ಜೊತೆ ಶರಣ್ ಸಹ ಅವರ ಬಳಿ ಬಂದು, ಡಾಕ್ಟರ್, ಭುವನ ಮತ್ತು ಮಗುವಿಗೆ ಏನು ತೊಂದರೆ ಆಗಿಲ್ಲ ಅಲ್ವಾ ಎಂದು ಆತಂಕದಲ್ಲಿ ಕೇಳಿದಾಗ ದಟ್ಟ ಉಸಿರನ್ನು ಹೊರಗಟ್ಟಿದ ಡಾಕ್ಟರ್, ಅವರ ಮಗು ಅಬಾರ್ಟ್ ಆಗುವ ಮೆಡಿಸಿನ್ ತಗೊಂಡಿದ್ದಾರೆ ಎಂದು ಭಾರವಾದ ಧ್ವನಿಯಲ್ಲಿ ನುಡಿದಾಗ, ನೋ ಡಾಕ್ಟರ್, ಅವಳು ಮಗುವಿನ ಬಗ್ಗೆ ತುಂಬ ಕನಸು ಇಟ್ಟುಕೊಂಡಿದ್ದಾಳೆ. ಅವಳು ನೀವು ಹೇಳಿದಾಗೆ ಮಾಡುವುದಕ್ಕೆ ಚಾನ್ಸೇ ಇಲ್ಲ ಎಂದು ಅಚ್ಚು ಆಘಾತದಲ್ಲಿ ಬಡಬಡಿಸಿದರೆ, ಡಾಕ್ಟರ್, ತಾಯಿ ಮತ್ತು ಮಗುವಿಗೇನು ತೊಂದರೆ ಆಗಿಲ್ಲ ಅಲ್ವಾ ಎಂದು ಕಷ್ಟದಿಂದ ಸ್ವರ ಹೊರಡಿಸಿದ ಶರಣ್ ಕಣ್ಣುಗಳು ಜಲಾವೃತವಾಗಿದ್ದವು. ನನ್ನ ಕಂದನನ್ನು ಕಳೆದುಕೊಳ್ಳುವ ಅವನ ಭಯ ದುಪ್ಪಟವಾಗುತ್ತಿತ್ತು. ನೀವು ಸಮಯಕ್ಕೆ ಸರಿಯಾಗಿ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಕ್ಕೆ ನಾವು ತಾಯಿ ಜೊತೆ ಮಗುವನ್ನು ಕಾಪಾಡೋದಕ್ಕೆ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಈ ರೀತಿ ಆಗದ ಹಾಗೆ ಎಚ್ಚರ ವಹಿಸಿ ಎಂದು ಎಚ್ಚರಿಸಿ ಡಾಕ್ಟರ್ ಅಲ್ಲಿಂದ ಹೋಗುವಾಗ, ಡಾಕ್ಟರ್, ನಾವು ಅವಳನ್ನು ಹೋಗಿ ನೋಡ್ಬೋದಾ ಎಂದು ಒಂದೇ ಉಸಿರಿಗೆ ಕೇಳಿದ ಶರಣ್. ಅವನಿಗೆ ಒಮ್ಮೆ ಅವಳನ್ನು ನೋಡಿ ಮಾತನಾಡಿಸುವವರಿಗೂ ಜೀವ ನಿಲ್ಲದು. ನೋಡ್ಬೋದು, ಬಟ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಎಂದು ಹೇಳಿ ಹೋದರು. ಡಾಕ್ಟರ್ ಹೇಳಿದಂತೆ ಅರ್ಧ ಗಂಟೆಯ ನಂತರ ಭುವನನ ಶಿಫ್ಟ್ ಮಾಡಿದ ವಾರ್ಡ್ಗೆ ಅಚ್ಚು ಜೊತೆ ಶರಣ್ ಒಳ ಬಂದಾಗ ತನ್ನ ಮಡಿಲಿನ ಮೇಲೆ ಕೈ ಇರಿಸಿದ. ಕಣ್ಣು ಮುಚ್ಚಿ ಮಲಗಿದ್ದಳು ಭುವನ. ಸ್ವಲ್ಪ ಹೊತ್ತಿಗೂ ಮುಂಚೆ ಅವಳು ಹೊಟ್ಟೆ ನೋವಿಗೆ ವಿಲವಿಲ ಒದ್ದಾಡಿದ್ದು ಕಣ್ಣು ಮುಂದೆ ಸುಳಿದು ಮತ್ತೆ ಶರಣ್ ಕಂಗಳು ತುಂಬಿ ಬಂದಿದ್ದವು. ಮುಖ ತಿರುಗಿಸಿ ಕಣ್ಣೊರೆಸಿದವನು ಅಚ್ಚು ಅಲ್ಲಿರುವುದನ್ನು ಲೆಕ್ಕಿಸದೆ ಭುವನ ಬಳಿ ಬಂದು ಅವಳ ತಲೆ ನೆವರಿಸಿ ಅವಳ ಹಣೆಗೆ ಮುತ್ತಿಟ್ಟು, ಭುವನ ಎಂದು ಮೃದು ದನಿಯಲ್ಲಿ ಕೂಗಿದಾಗ ಮೆಲ್ಲಗೆ ಕಣ್ಣು ತೆರೆದ ಹುಡುಗಿ ಕಣ್ಣು ತುಂಬಿಕೊಂಡು ಅವನನ್ನು ದಿಟ್ಟಿಸಿದಾಗ, ಹೇ, ಅಳ್ತಿರೋದು ಯಾಕೆ? ಅಂಥದ್ದು ಏನಾಯ್ತೀಗ? ನೋಡು, ನಮ್ಮ ಪಾಪುಗೆ ಏನೂ ಆಗಿಲ್ಲ, ನಮ್ಮ ಜೊತೆನೇ ಇದ್ದೆ ಎಂದು ಮೃದುವಾಗಿ ಅವಳ ಹೊಡಲಿನ ಮೇಲೆ ಕೈ ಇರಿಸಿ ನುಡಿದಾಗ ಶರಣ್ ಹಿಂದೆ ನಿಂತಿದ್ದ ಅಚ್ಚು ಕಡೆ ನೋಡುವ ಭುವನ, ಅತ್ತಿಗೆ ಥ್ಯಾಂಕ್ಸ್, ನೀವಿವತ್ತು ನಮಗೆ ಮಾಡಿದ ಸಹಾಯವನ್ನು ಸಾಯುವವರೆಗೂ ಮರೆಯುವುದಿಲ್ಲ ಎಂದು ಕೈ ಮುಗಿದದ್ದು ಕಂಡು, ಭುವನ, ಏನಿದು ಎಂದು ಗದರಿ ಅವಳ ಕೈ ಕೆಳಗೆ ಇಳಿಸಿದ ಅಚ್ಚು, ಈಗ ಹೇಗೆ ಅನಿಸ್ತಾ ಇದೆ ಎಂದು ಅಕ್ಕರಿಂದ ಅವಳ ತಲೆ ನೆವರಿಸಿ ಸಂಕಟದಲ್ಲಿ ಕೇಳಿದಾಗ, ಈಗ ಪರವಾಗಿಲ್ಲ ಅತ್ತಿಗೆ ಎಂದರು. ಇನ್ನೂ ಅವಳ ಧ್ವನಿ ಸಹಜ ಸ್ಥಿತಿಗೆ ಬಂದಿರಲಿಲ್ಲ. ಒಡನೆ ಡಾಕ್ಟರ್ ಹೇಳಿದ ಮಾತು ನೆನಪಾಗಿ, ಭುವನ, ಡಾಕ್ಟರ್ ನಿನಗೆ ಫಾಲೋ ಮಾಡೋದಕ್ಕೆ ಹೇಳಿದ್ದ ಮೆಡಿಸಿನ್ ಬಿಟ್ಟು ಬೇರೆ ಯಾವುದಾದ್ರೂ ಮೆಡಿಸಿನ್ ತಗೊಂಡ್ಯಾ ಎಂದು ಶರಣ್ ಅನುಮಾನದಲ್ಲಿ ಕೇಳಿದಾಗ, ನೋ ಶರಣ್, ನನಗೆ ಹೊಟ್ಟೆ ನೋವು ಬಂದಿತ್ತು. ವರ್ಷ ತಂದು ಕೊಟ್ಟ ಲೆಮನ್ ಜ್ಯೂಸ್ ಕುಡಿದ ಮೇಲೆ ಅವಳು ನಾನು ಬೇಡ ಅಂದರು ಫೋರ್ಸ್ನಲ್ಲಿ ಕುಡಿಸಿದಾಗಲೇ ಇಂಥದ್ದೇನು ಕಿತಾಪತಿ ಇರುತ್ತೆ ಅಂದುಕೊಂಡೆ. ಬಟ್ ನನ್ನ ಮಗುವಿಗೆ ತೊಂದರೆ ಮಾಡುವುದಕ್ಕೆ ಟ್ರೈ ಮಾಡ್ತಿದ್ದಾಳೆಂತ ಗೊತ್ತಿರಲಿಲ್ಲ ಎಂದು ಭುವನಾಗಿ ವರ್ಷಗೆ ತನ್ನ ಗುಟ್ಟು ತಿಳಿದು ಹೋಗಿದೆ ಎಂಬ ಅನುಮಾನ ಶುರುವಾಗಿತ್ತು. ಅಚ್ಚು ಮತ್ತು ಶರಣ್ ಇಬ್ಬರು ಆಘಾತದಲ್ಲಿ ನೋಟ ಬದಲಾಯಿಸಿಕೊಂಡು, ಭುವನ, ಏನು ಹೇಳ್ತಿದ್ಯಾ ಎಂದರೆ, ಅವಳಿಗೆ ನಮ್ಮ ವಿಷಯ ಗೊತ್ತಾಗಿ ಬೇಕು ಅಂತಲೇ ನನ್ನ ಮಗುವಿಗೆ ಅಪಾಯ ಮಾಡುವುದಕ್ಕೆ ನೋಡಿದ್ದು ಅಂತ ನನಗೆ ಅನುಮಾನ ಶುರುವಾಗಿದೆ ಅತ್ತಿಗೆ ಎಂದಳು. ನಿನ್ನೆಯಿಂದ ವರ್ಷ ತನ್ನ ನೋಡುತ್ತಿದ್ದ ದೃಷ್ಟಿ ಬದಲಾಗಿದ್ದನ್ನು ಗಮನಿಸಿದವಳು. ಅರೇ ನಿಮಿಷ ಮೌನಿಯಾದ ಅಚ್ಚು ಶರಣ್ ಕಡೆ ನೋಡಿ, ಹೀಗೇನು ಮಾಡಬೇಕು ಅಂತ ಇದ್ದೀರಾ? ಪರಿಸ್ಥಿತಿ ನೀವು ಅಂದುಕೊಂಡಷ್ಟು ತನ್ನಗಿಲ್ಲ ಎಂದವಳ ಮುಂದಿನ ಮಾತುಗಳು ತಡೆಯುವಂತೆ, ನಾನು ಈಗಲೇ ಭುವನನ ಮದುವೆ ಆಗಬೇಕು ಅಂತ ಇದ್ದೀನಿ. ಇಲ್ಲದಿದ್ದರೆ ಈ ಅಣ್ಣ ತಂಗಿ ಜೊತೆ ರಾಮ್ನ ಈ ವಿಷಯದಲ್ಲಿ ಫೇಸ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಎಂದಾಗ 1-2 ನಿಮಿಷ ಯೋಚಿಸಿದ ಅಚ್ಚು ಓಕೆ ಎಂದವನ ನಿರ್ಧಾರಕ್ಕೆ ಸಮ್ಮತಿಸಿದಳು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.